ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ. ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ. ಮತ್ತು ಪರಿಸರ ಉಳಿಸೋಣ, ಜೀವ ಸಂಕುಲ ಕಾಪಾಡೋಣ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದಲ್ಲಿ ಪಿಎಂ ನರೇಂದ್ರ ಸ್ವಾಮಿ ಕರೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಿಸಲು ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಇದೀಗ ಮಧ್ಯಂತರ ತಡೆ ನೀಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದರು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಆದೇಶ ಹೊರಡಿಸಿತ್ತು. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದ್ದು ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಪುನಶ್ಚೇತನ ಸೇವಾ ಸಂಸ್ಥೆ ಹುಬ್ಬಳ್ಳಿಯ ಎನ್ಜಿಒ ರಿಟ್ ಅರ್ಜಿ ಸಲ್ಲಿಸಿತ್ತು. ಅರ್ಜಿಯಲ್ಲಿ ಆದೇಶ ಕಾನೂನು ಬಾಹಿರ ಮತ್ತು ಸಂವಿಧಾನ ಬಾಹಿರವಾಗಿದೆ. ಆದೇಶದಲ್ಲಿ 10 ಜನಕ್ಕಿಂತ ಹೆಚ್ಚು ಸೇರುವಂತಿಲ್ಲ ಎಂದು ನಿರ್ಬಂಧ ವಿಧಿಸಿತ್ತು. ಈ ನಿರ್ಬಂಧ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ. ಇದು ಸಂವಿಧಾನದ ಆರ್ಟಿಕಲ್ 91A ಪ್ರಕಾರ ಜನಗಳು ಸಭೆ ಸಮಾರಂಭಗಳಲ್ಲಿ ಜನ ಸೇರುವ ಹಕ್ಕಿದೆ. ಆ ಹಕ್ಕನ್ನು ಉಲ್ಲಂಘನೆ ಮಾಡಲಾಗುತ್ತದೆ. ಇದನ್ನು ನಿಯಂತ್ರಿಸಕ್ಕೆ ಸರ್ಕಾರ ಆದೇಶ ಮೂಲಕ ಮುಂದಾಗಿದ್ದು ಇದು ಸಂವಿಧಾನದ ಬಾಹಿರ ಎಂದು ಅಶೋಕ್ ಆರನಹಳ್ಳಿ ವಾದ ಮಾಡಿದರು. ಹೈಕೋರ್ಟ್ ಕೂಡ ಈ ವಾದವನ್ನು ಒಪ್ಪಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಸಂವಿಧಾನ ಕೊಟ್ಟಿರುವ ಮೂಲಭೂತ ಹಕ್ಕನ್ನು ಸರ್ಕಾರದ ಒಂದು ಆದೇಶದ ಮೂಲಕ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಸರ್ಕಾರ ಏನು ಸಾಧಿಸಲು ಸಾಧ್ಯವಿಲ್ಲ ಎಂದು ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದ್ದಾರೆ. ಪರಿಸರ ಉಳಿವು ಎಂದರೆ ಕೇವಲ ಮರ ನೆಡುವುದಲ್ಲ, ಅದು ಸಕಲ ಜೀವಿ ಸಂಕುಲದ ರಕ್ಷಣೆಯ ಆಶಯ ಎಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ಹೇಳಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ 50 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ನಗರದ ಡೈರಿ ವೃತ್ತದ ಬಳಿ ಇರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರ ಸಂರಕ್ಷಣೆಯ ಅಡಿಪಾಯವಾಗಿದೆ. ನಾವು ಎಲ್ಲರೂ ಪರಿಸರ ರಕ್ಷಣೆಗೆ ಶಪಥ ಮಾಡಬೇಕು. ಕೊರೋನಾದ ಸಮಯದಲ್ಲಿ ಆಮ್ಲಜನಕದ ಪ್ರಾಮುಖ್ಯತೆಯನ್ನು ಪ್ರತಿ ಮನೆಗೂ ತಲುಪಿತು. ಆದರೆ ಜನರು ಮರುಮರೆಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ಪರಿಸರದ ನಾಶ ಅನಿವಾರ್ಯ. ಕಾರ್ಖಾನೆಗಳು ಮತ್ತು ಕೈಗಾರಿಕೆಗಳು ಕಲುಷಿತ ನೀರನ್ನು ನದಿಗೆ ಬಿಡುವುದರಿಂದ ಜಲಮಾಲಿನ್ಯ ಅಪಾಯಕಾರಿ ಮಟ್ಟ ತಲುಪುತ್ತಿದೆ. ಈ ಬಗ್ಗೆ ಜನಸಾಮಾನ್ಯರು ಎಚ್ಚರ ವಹಿಸಬೇಕು ಎಂದು ಅವರು ಎಚ್ಚರಿಕೆ ನೀಡಿದರು. ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ನಾವು ಮಂಡಳಿಯಲ್ಲಿ ಚರ್ಚೆ ಮಾಡಿ ತೆಗೆದುಕೊಂಡಂಥ ತೀರ್ಮಾನ ಏನಂದರೆ, ನಾವು ಯಾವುದೋ ಒಂದು ಕಾರ್ಯಕ್ರಮನ ಬೆಂಗಳೂರು ಮಟ್ಟದಲ್ಲಿ ಉದ್ದಿಮೆಯವ್ರನ್ನ ಕರೆಸೋ, ಅಲ್ಲಿ ಕಾರ್ಮಿಕರನ್ನ ಕರೆಸೋ, ವಿವಿಧ ಮುಖ್ಯಸ್ಥರುಗಳನ್ನ ನಾಯಕರುಗಳನ್ನ ಕರೆಸಿ ನಾವು ಮಾಡ್ಬೋದಿತ್ತು. ಯಾಕೆ ಜಿಲ್ಲಾವಾರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಬಂದಿದ್ದೀವಿ ಅಂದರೆ, ಇವತ್ತಿನ ಪರಿಸರ ಕಾಳಜಿಯನ್ನು ನಾವು ಅರಿವು ಮೂಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಲಿಲ್ಲ ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ 50 ವರ್ಷ ಪೂರೈಸಿದೆ ಅನ್ನೋದಕ್ಕಿಂತ ಅದರ ಮಹತ್ವ ಮತ್ತು ಕಾಯ್ದೆ ಜವಾಬ್ದಾರಿಯನ್ನು ನಾಡಿಗೆ ಪಸರಿಸಬೇಕಾದ್ರೆ ಯಾವ ರೀತಿ ನಾವು ಕಾರ್ಯಕ್ರಮ ಹಮ್ಮಿಕೋಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ವಿ. ಆಗ ನಾವು ಎಷ್ಟು ಜನಕ್ಕೆ ತಲುಪ್ತೀವೋ ಇಲ್ಲ, ಕನಿಷ್ಠ ಒಂದು 5% ಜನಕ್ಕಾದರೂ ಈ ರಾಜ್ಯದಲ್ಲಿ ಮಂಡಳಿ ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಆಗಿದೆ, ಆ ಕಾಯ್ದೆ ಉದ್ದೇಶ ಏನು, ಯಾವ ಸಂದರ್ಭದಲ್ಲಿ ಈ ಕಾಯ್ದೆಗಳು ಸ್ಥಾಪಿಸಲ್ಪಟ್ಟು, ಇದರ ಮೂಲ ಉದ್ದೇಶ ಭವಿಷ್ಯತ್ತಿನ ಪೀಳಿಗೆಗೆ ಜೀವ ರಾಶಿಗೆ ಯಾವ ರೀತಿ ಜವಾಬ್ದಾರಿ ಆಗಿದೆ ಅನ್ನೋದನ್ನು ಅರಿವು ಉಂಟು ಮಾಡ್ತಾ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ಕಾರ್ಯಕ್ರಮ. ಈಗ 1972ರಲ್ಲಿ ವಿಶ್ವಸಂಸ್ಥೆ ಸ್ಟಾಕ್ಹೋಮ್ನಲ್ಲಿ, ನೀವೆಲ್ಲ ವಿಡಿಯೋ ನೋಡಿದ್ದೀರಿ, ಅಂತಾರಾಷ್ಟ್ರೀಯ ಪರಿಸರ ಸಮ್ಮೇಳನವನ್ನು ಏರ್ಪಡಿಸಿದಾಗ ನಮ್ಮ ದೇಶವನ್ನು ಪ್ರತಿನಿಧಿಸಿದ್ದಂಥ ಅಂದಿನ ಧೀಮಂತ ನಾಯಕಿ, ಉಕ್ಕಿನ ಮಹಿಳೆ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ದುರ್ಗೆ ಎಂದು ಕರೆಸಲ್ಪಟ್ಟಂಥ ಧೀಮಂತ ನಾಯಕಿ ದೂರದೃಷ್ಟಿಯ ಜವಾಬ್ದಾರಿನಲ್ಲಿ
ಆ ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ಭಾಗಿಯಾಗಿ ಬಂದ ನಂತರ 1974ರಲ್ಲಿ ಜಲ ಕಾಯ್ದೆಯನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡೋದು. ಆ ಕಾಯ್ದೆ ಅಡಿನಲ್ಲೇ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ತನ್ನದೇ ಆದಂಥ ಒಂದು ಹೊಸ ರೂಪವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಯಿತು. ಇವತ್ತು ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿಗಳನ್ನ ನಾವು ಮಾತ್ರ ಈಡೇರಿಸ್ತೀವಿ ಅನ್ನೋದಲ್ಲ, ಈ ಮಂಡಳಿ ಜೀವರಾಶಿಗೆ ಜವಾಬ್ದಾರಿಯಾಗಿರ್ತಕ್ಕಂಥ ಜಲ ಮತ್ತು ವಾಯು ಸಂರಕ್ಷಣೆಯ ಒಂದು ಜವಾಬ್ದಾರಿನಲ್ಲಿ ನಾವಿದ್ದೇವೆ. ಇದು ಯಾರ್ದು? ಭವಿಷ್ಯತ್ತಿನ ಪೀಳಿಗೆಗೆ ನಾವು ಹಣ ಇಟ್ಟರೆ ಸಾಲಲ್ಲ, ಆಸ್ತಿ ಇಟ್ಟರೆ ಸಾಲಲ್ಲ, ಜವಾಬ್ದಾರಿಯಿಂದ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡಿದ್ರೆ ಮಾತ್ರ ಭವಿಷ್ಯತ್ತಿನಲ್ಲಿ ನಾವೆಲ್ಲರೂ ಸುಸ್ಥಿರ ಸಮಾಜದಲ್ಲಿ ನಮ್ಮ ಉಸಿರಿರ್ಬೋದು, ನಮ್ಮ ಜೀವನ ಇರ್ಬೋದು, ಜವಾಬ್ದಾರಿಯಿಂದ ನಡೆಸಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಭಾಳ ಜನಕ್ಕೆ ಒಂದನ್ನು ಉದಾಹರಣೆಯಾಗಿ ಕೊಡ್ಲಿಕ್ಕೆ ಬಯಸ್ತೇನೆ. ಕೊರೋನಾ ಬಂದಾಗ ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಸಮಸ್ಯೆ ಉಂಟಾದದ್ದು ಮೂಲ ಸಮಸ್ಯೆ ಅಂತಂದರೆ ಆಕ್ಸಿಜನ್ ಸಮಸ್ಯೆ. ಎಲ್ರಿಗೂ ಉಸಿರುಗಟ್ಟಿದ ವಾತಾವರಣ ಬಂತು. ಒಂದೇ ಒಂದು ಸಂದರ್ಭದಲ್ಲಿ ಮಾರಕ ರೋಗ ಇಡೀ ಪ್ರಪಂಚಕ್ಕೆ ಅಪ್ಪಳಿಸಿದಾಗ ಆಕ್ಸಿಜನ್ ಮಹತ್ವ ಜನತೆ ಕಣ್ಣು ಕಾಣಿಸ್ತು. ಇವತ್ತು ನಾವು ನಗರೀಕರಣ ಹೆಚ್ಚಾಗಿ ಬೆಳೀತಾ ಇದೆ. ನಗರೀಕರಣದ ಜೊತೆಯಲ್ಲಿ ನಗರದ ತ್ಯಾಜ್ಯವನ್ನು ನಾವು ಹೇಗೆ ವಿಲೇವಾರಿ ಮಾಡ್ತಿದ್ದೇವೆ, ಅದನ್ನು ಎಲ್ಲಿಗೆ ಬಿಡ್ತಾ ಇದ್ದೇವೆ ಒಬ್ರಿಗೂ ಗೊತ್ತಿಲ್ಲ. ಅದನ್ನು ಸರಿಯಾಗಿ ವಿಲೇ ಮಾಡಲಿಲ್ಲ ಅಂತಂದರೆ ಅದು ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಕ್ಕೆ ಸೇರಿ, ಹಳ್ಳದ ಮುಖಾಂತರ ನದಿಯನ್ನು ಸೇರಿ ನಮ್ಮ ನದಿಯನ್ನು ಕಲುಷಿತ ಮಾಡ್ತೀವಿ. ಅದೇ ಒಂದು ಉದ್ದಿಮೆ ಅಥವಾ ಒಂದು ಕಾರ್ಖಾನೆ, ಅದರಿಂದ ಹೊರಸೂಸ್ತಕ್ಕಂಥ ಅಥವಾ ಕೆಟ್ಟ ವಾಯು ಇರ್ಬೋದು, ಅಥವಾ ಅದರಿಂದ ಬರ್ತಕ್ಕಂಥ ಲಿಕ್ವಿಡ್ ವೇಸ್ಟ್ ಇರ್ಬೋದು, ಇದು ಕೂಡ ಆ ನದಿ ಮೂಲಕ್ಕೆ ಅಥವಾ ನಮ್ಮ ಅಂತರ್ಜಲಕ್ಕೆ ಸೇರೋದ್ರಿಂದ ನಮಗೆ ಮೂಲವಾಗಿ ಬೇಕಿರ್ತಕ್ಕಂಥ ಜೀವ ಜಲವನ್ನು ನಾವೇ ಕಲುಷಿತ ಮಾಡ್ಕೋತಾ ಇದ್ದೀವಿ. ಇದ್ರ ಬಗ್ಗೆ ನಮಗೆ ಅರಿವಿಲ್ಲ ಅಂತಂದರೆ ನನಗೇನಾಗಬೇಕು, ಅವನ್ಯಾರೋ ತಪ್ಪು ಮಾಡ್ತಿದ್ದಾನೆ, ಇಲ್ಲಿ ಯಾವುದೋ ಒಂದು ನಗರ ಇದ್ರ ಬಗ್ಗೆ ಜವಾಬ್ದಾರಿ ವಹಿಸಿಲ್ಲ, ಈ ರೀತಿನಲ್ಲಿ ನಾವು ಕುಳಿತುಕೊಳ್ಳೋಂಥ ದಿನ ಇನ್ನು ಮುಂದೆ ಇಲ್ಲ. ಕಾರಣ ಯಾಕೆಂದರೆ ಒಂದು ದೇಶದಲ್ಲಿ ತನ್ನ ಜನತೆಗೆ 30% ಅರಣ್ಯ ಪ್ರದೇಶ ಇರಬೇಕು ಅನ್ನೋದಿದೆ, ನಮ್ಮಲ್ಲಿ ಅಷ್ಟಿಲ್ಲ. ಹಾಗಿದ್ದ ಮೇಲೆ ನಮಗೆ ವಾಯು ಗುಣಮಟ್ಟ ಹೇಗಿರಬೇಕು, ಜಲ ಗುಣಮಟ್ಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಅರ್ಥಕೋಬೇಕು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಪ್ರತಿಯೊಬ್ಬರು ಬಿಸಾಡುವ ತ್ಯಾಜ್ಯಗಳು ಪರಿಸರಕ್ಕೆ ಹಾಳು ಮಾಡುತ್ತಿರುವ ಬಗ್ಗೆ ಮಾಹಿತಿ ನೀಡಿ ಕರ್ತವ್ಯ ಪ್ರಜ್ಞೆ ಇರಲಿ ಎಂದು ಎಚ್ಚರಿಸಿದರು. ಮುಂದಾದರೂ ಉತ್ತಮ ವಾತಾವರಣ ನಿರ್ಮಾಣ ಮಾಡಲು ಕೈಜೋಡಿಸಿ ಎಂದು ಕರೆ ನೀಡಿದರು. ಪ್ರತಿಯೊಬ್ಬರು ನಾವು ಬಿಸಾಡೋ ತ್ಯಾಜ್ಯ, ಪ್ಲಾಸ್ಟಿಕ್, ಮಲಿನ, ನಾವು ಉಪಯೋಗಿಸುವ ರಸಗೊಬ್ಬರಗಳು, ನಾವು ಉಪಯೋಗಿಸುವ ಯಾವುದೇ ವಸ್ತು, ಆ ತ್ಯಾಜ್ಯಗಳು ನಮ್ಮ ಪರಿಸರಕ್ಕೆ ಯಾವ ರೀತಿ ಹಾಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಒಂದು ಯೋಚನೆ ಮಾಡಿ. ಮುಂದಿನ ಸಾರಿ ಸರ್ ಹೇಳಿದಾಗೆ ಒಂದು ಕ್ವಿಜ್ ಕಾಂಪಿಟೇಷನ್ ಮಾಡೋಣ ಅಲ್ವಾ? ಸೊ ಆಗ ಯಾರು ಗೆಲ್ತಾರೋ ನೋಡೋಣ. ಬರೀ ಅಷ್ಟೇ ಅಲ್ಲ, ನಾವು ಏನೇ ಮಾತಾಡಿದ್ರೂ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದರಲ್ಲೂ ಮುಖ್ಯವಾಗಿ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ರಕ್ಷಣೆ, ಸಂರಕ್ಷಣೆ, ನಮ್ಮೆಲ್ಲರ ಹೊಣೆಗಾರಿಕೆ. ಅನೇಕ ಕಾಯ್ದೆಗಳಿದೆ, ನಿಯಮಗಳಿದೆ. ಆದರೆ ಒಂದು ನಾಗರಿಕ ಪ್ರಜ್ಞೆ ಇರಲಿಲ್ಲ ಅಂದರೆ, ನಿಮ್ಮ ಜವಾಬ್ದಾರಿ ಇರಲಿಲ್ಲ ಅಂದರೆ, ಕರ್ತವ್ಯ ಪ್ರಜ್ಞೆ ಇರಲಿಲ್ಲ ಅಂದರೆ ಅದು ಸಾಧ್ಯ. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಮಾಲಿನ್ಯ ಮಂಡಳಿಯ 50 ವರ್ಷ ತುಂಬಿದೆ. ಕುಡಿಯುವ ಗಾಳಿ, ನೀರು ಎಲ್ಲ ಮಾಲಿನ್ಯ ಆಗುತ್ತಿದೆ. ಇದನ್ನು ಕಾಪಾಡಲು ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿದರು. ಇವತ್ತು ನಮ್ಮ ದೇಶದ ಕಂಡಂಥ ಅಪ್ರತಿಮ ಮಾಜಿ ಪ್ರಧಾನಮಂತ್ರಿಗಳು, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಸಂಸ್ಥಾಪನೆ ಮಾಡಿದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಅಂದರೆ 50 ವರ್ಷ ಇಂದಿಗಾಗಿದೆ. ಅದರ ನೆನಪಿಗೋಸ್ಕರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷಂತಹ ನರೇಂದ್ರಣ್ಣ ಅವರು ನಮ್ಮ ಜಿಲ್ಲೆಗೆ ಇವತ್ತು ಈ ಕಾರ್ಯಕ್ರಮ ಹಂಚಿದ್ದಾರೆ. ಇದೆಲ್ಲ ನಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ವೇದಿಕೆ ಮುಖಾಂತರ ಅವರಿಗೆ ಸಲ್ಲಿಸುತ್ತಾ, ಇವತ್ತು ಮಾಲಿನ್ಯ ನಾವೆಲ್ಲ ಇವತ್ತು ಉಸಿರು ಕುಡಿತಾ ಇರೋದು ಸಹ ಪೊಲ್ಯೂಟೆಡ್ ಅಂದರೆ
ಇದೆಲ್ಲ ಮಲಿನಗೊಂಡಿದೆ. ನಾವು ಕುಡಿಯುತ್ತಿರುವ ಗಾಳಿ ಆಗಿರ್ಬೋದು, ಇಲ್ಲ ನಾವು ಓಡಾಡ್ತಿರುವ ರಸ್ತೆಯಲ್ಲಾಗಿರ್ಬೋದು, ನಾವು ಕುಡಿಯುತ್ತಿರುವ ನೀರಿನಲ್ಲಾಗಿರ್ಬೋದು, ಇದನ್ನೆಲ್ಲ ಕಾಪಾಡುವಂತಹ ಜವಾಬ್ದಾರಿ ಒಬ್ಬ ಪ್ರಜೆಯಾಗಿ, ಜನಪ್ರತಿನಿಧಿಯಾಗಿ, ಹಾಗೂ ನಾವೆಲ್ಲ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಹಾಗಾಗಿ ಇವತ್ತು ಎಲ್ಲ ಗಣ್ಯರು ಮಾಲಿನ್ಯ ಬಗ್ಗೆ ನಾವೇನು ಕ್ರಮಗಳನ್ನು ತಗೋಬೇಕು, ನಾವು ವೈಯಕ್ತಿಕವಾಗಿ ಹಾಗೂ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ತಂದೆ ತಾಯಿಯಂದರಿಗಾಗಿರ್ಬೋದು, ನಮ್ಮ ಜೊತೆಲಿರುವಂತಹ ಸಹಪಾಠಿಗಳಿಗಾಗಿರ್ಬೋದು, ಮಾಲಿನ್ಯ ಬಗ್ಗೆ, ನಿಯಂತ್ರಣ ಬಗ್ಗೆ ನಾವು ಏನೇನು ಕ್ರಮ ತಗೋಬೇಕು, ನಾವು ವೈಯಕ್ತಿಕವಾಗಿ ಏನೇನು ಮಾಡಬೇಕು ಅನ್ನೋದನ್ನು ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ಮೈಗೂಡಿಸ್ಕೊಳ್ಳೋ ಕೆಲಸವನ್ನು ಮಾಡಬೇಕು. ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಒಂದು ಧ್ಯೇಯ ವಾಕ್ಯವನ್ನು ಮಾಡೋಣ. ನಾವೆಲ್ಲ ಪ್ಲಾಸ್ಟಿಕ್ ಮುಕ್ತ ಹಾಸನವನ್ನು, ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಶಾಲೆ ಕಾಲೇಜುಗಳಲ್ಲಿ ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ನಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ನಿಮಗೆಲ್ಲ ನೀತಿ ಪಾಠವನ್ನು ಮಾಡಿರ್ತಾರೆ, ನಿಮಗೆಲ್ಲ ತಿಳಿ ಹೇಳಿರ್ತಾರೆ. ಹಾಗಾಗಿ ನಾವು ಇದನ್ನ ಪಾಠ ಮತ್ತು 4 ಗೋಡೆ ಮಧ್ಯ ಕೊಟ್ಟಿರುವಂತಹ ಉಪದೇಶ ಅಂತ ಮರೆತು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರನಾದರೂ ನಾವು ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಜೊತೆಗೆ ಇವತ್ತು ನಮ್ಮೆಲ್ಲ ಅತಿ ಹೆಚ್ಚು ಇವತ್ತು ಶಾಲಾ ಕಾಲೇಜು ಮಕ್ಕಳುಗಳು ಸೇರಿದಿರಿ. ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ನಿಮ್ಮೆಲ್ಲರ ಜವಾಬ್ದಾರಿ ನಿಮ್ಮೆಲ್ಲರ ಜವಾಬ್ದಾರಿ ಯಾವುದಂತ ಹೇಳಿದ್ರೆ ಸುಂದರವಾದಂತಹ ಒಂದು ಪರಿಸರವನ್ನು ಕಟ್ಟುವಂತಹ ನಿಟ್ಟು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಜೊತೆಗೆ ನಮ್ಮ ಶುಚಿತ್ವ ಜೊತೆಗೆ ನಮ್ಮ ಸುತ್ತಮುತ್ತಲಿರುವ ಪರಿಸರವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ಹಸಿರನ್ನ ಜಾಸ್ತಿ ಬೆಳೆಸುವ ಕೆಲಸವನ್ನು ನಾವು ಮಾಡಬೇಕು. ಜೊತೆಗೆ ನಾವು ಎಷ್ಟು ಹಸಿರನ್ನ ಬೆಳೆಸ್ತೀವಿ, ನಾವೆಷ್ಟು ಗಿಡಮರನ ಬೆಳೆಸ್ತೀವಿ, ಅಷ್ಟೇ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಹಾಕೊಡುವಂಥ ಆಸ್ತಿ. ನಾವು ಯಾವ ಆಸ್ತಿ ಮಾಡಬೇಕಂತ ಹೇಳಿದ್ರೆ ಆಸ್ತಿ ಒಡವೆ, ಸೈಟು, ಮನೆಯಲ್ಲ, ಪರಿಶುದ್ಧವಾದಂತಹ ಪರಿಸರವನ್ನು ಕೊಡುವಂಥದ್ದೇ ನಮ್ಮ ಮುಂದಿನ ಪೀಳಿಗೆ ಆಸ್ತಿ. ಅದನ್ನೆಲ್ಲ ನಮ್ಮ ಜವಾಬ್ದಾರಿ ಅಂತ ಹೇಳಿ ಕಾರ್ಯಕ್ರಮದ ಈ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಶಾಸಕ ಸಿಮೆಂಟ್ ಮಂಜು, ವಿಧಾನ ಪರಿಷತ್ ಸದಸ್ಯ ಮಧು ಜಿ, ಮಾದೇಗೌಡ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಾಸನ ನಗರದ ಉದ್ದೇಶಿತ ವಿಮಾನ ನಿಲ್ದಾಣದ ಸುತ್ತ ನಿರ್ಮಿಸಲಾಗಿರುವ ಕಾಂಪೌಂಡ್ನ ಹೊರಗೆ ಕನಿಷ್ಠ 30 ಅಡಿ ರಸ್ತೆ ನಿರ್ಮಿಸಿಕೊಡಲು ಕ್ರಮ ಕೈಗೊಳ್ಳಬೇಕು. 15 ದಿನಗಳ ಒಳಗೆ ರಸ್ತೆ ನಿರ್ಮಿಸದಿದ್ದರೆ ಹಳ್ಳಿ ಜನರು ಎಲ್ಲ ಸೇರಿ ಕಾಂಪೌಂಡ್ ಬೀಳಿಸುವುದು ಅನಿವಾರ್ಯವಾಗುತ್ತದೆ ಎಂದು ಸಾಮಾಜಿಕ ಕಾರ್ಯಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಎಚ್ಚರಿಸಿದರು. ಈಗ ಅವರು 536 ಎಕರೆ ಈಗಾಗಲೇ ಸ್ವಾಧೀನದಲ್ಲಿದೆ. ಇನ್ನೂ ಒಂದು 92 ಎಕರೆ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನೂ 92 ಎಕರೆ ಬೇಕು ಅಂತ ಹೇಳ್ತಿದ್ದಾರೆ. ಈಗೇನಾಗಿದೆ, ಆ 3 ಸುತ್ತ ಒಂದು ಕಾಂಪೌಂಡ್ ಹಾಕಿಬಿಟ್ಟು ಬಂದಿದ್ದಾರೆ. ಬೊಮ್ಮೇಗೌಡರಿಗೆಲ್ಲ ಗೊತ್ತಿದೆ. ಈ ದ್ಯಾಲಾಪುರದ ಜನ ಒಂದು ಮುಖ್ಯ ರಸ್ತೆಯಲ್ಲೇ ಬೂನಹಳ್ಳಿ ಕಡೆಯಿಂದ ನಮ್ಮ ಹಾಸನಕ್ಕೆ ಬರಬೇಕಾದಂಥ ರಸ್ತೆ ಅದು. ಈಗ ಅದನ್ನು ಸೇರೆ ಕಾಂಪೌಂಡ್ ಹಾಕಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಅವರು ರಸ್ತೆನ ಬಿಟ್ಟಿದ್ದಾರೆ, ಮುಖ್ಯ ರಸ್ತೆನ. ಅದು ನಾವು ಹೇಳ್ತೇವೆ. ಅದು ಈ ಹಳ್ಳಿಗಳು ಮಾತ್ರ ಅಲ್ಲದೆ ಗಾಡನಹಳ್ಳಿ ಕಡೆಯಿಂದ, ಮೆಳಗೋಡು ಕಡೆಯಿಂದ, ಆ ಕಡೆಯಿಂದ ಬರುವಂಥವರು ಕೂಡ ಹಾಸನಕ್ಕೆ ಊನಹಳ್ಳಿ ಮುಖಾಂತರ ಹತ್ತಿರ ಆಗುತ್ತೆ ಅಂತ ಅಲ್ಲೇ ಓಡಾಡ್ತಿದ್ದಾರೆ ಭಾಳ ಕಾಲ ವರ್ಷದಿಂದ. ಅದು ಒಂದು. ಎರಡನೇದು, ಅನೇಕ ರೈತರು ಅಲ್ಲಿ, ಈಗ ಉದಾಹರಣೆಗೆ ಊರು ಮೈಲ್ನಹಳ್ಳಿಯವ್ರದ್ದು ಕೂಡ ಜಮೀನಿದೆ. ಅಲ್ಲೊಂದು ಕಟ್ಟೆನ ಹಿಂದೆ ತಿರುಗಾಡ್ತಿದ್ದು ಬಳಸ್ಕೊಂಡು ಒಂದು ಸೇತುವೆ ಮುಖಾಂತರ ಆ ಕಟ್ಟೆನೇ ಸೇರಿಸಿ ಕಾಂಪೌಂಡ್ ಹಾಕಿದ್ದಾರೆ. ಕಟ್ಟೆ ಸೇರಿಸಿರೋದ್ರಿಂದ ನೀರು ಸೇರಿಕೊಂಡು ಅಲ್ಲಿ ಯಾರು ಕೂಡ ತಿರುಗಾಟ ಮಾಡೋಕ್ಕಾಗಲ್ಲ. ಹಾಗಾಗಿ ಮೈಲ್ನಹಳ್ಳಿಯವರು ವ್ಯವಸಾಯನ ಬಿಟ್ಟಿದ್ದಾರೆ ಅಲ್ಲಿ. ಇವರು ದ್ಯಾಲಾಪುರದವ್ರಿಗೆ ಒಂದು ಕಂಡಿ ಇದೆ, ಒಂದು ಸಣ್ಣದು ನೀರು ಹೋಗೋ ಕಂಡಿ. ಅದರಲ್ಲಿ ಇವರು ಬಗ್ಕೊಂಡು ತೆಳ್ಕೊಂಡು ದನ ಕರುಗಳನ್ನು ಅದರಲ್ಲೇ ಸಾಗಿಸ್ಕೊಂಡು ಹೋಗಿ ವ್ಯವಸಾಯ ಮಾಡಬೇಕಾದಂಥ ಪರಿಸ್ಥಿತಿ. ಹೋಗಕ್ಕಾಗಲ್ಲ ಸ್ವಾಮಿ, ದನಗಳೇ ನೇರವಾಗಿ ಹೋಗಕ್ಕಾಗಲ್ಲ, ಬಗ್ಗಿಸ್ಕೊಂಡು ಬೆನ್ನೆಲ್ಲ ಬಗ್ಗಿಸ್ಕೊಂಡು ಮಾಡ್ಕೊಂಡು ಹೋಗೋಂಥ. ಅಲ್ಲಿ ಹೆಚ್ಚು ಕಡಿಮೆ 60 ಎಕರೆ ಜಮೀನಿದೆ ನಮ್ಮವ್ರದ್ದು, ಹಾಳಾಗಿದೆ, ಬಿಟ್ಟಿದ್ದಾರೆ. ಅವರು ಹಿಂದೆ ಸತ್ಯಭಾಮ ಮೇಡಮ್ ಬಂದಿದ್ದಾಗ ಎಲ್ಲರೂ ಕೂಡ ಸ್ಪಾಟಿಗೆ ಹೋದರು, ಅವ್ರಿಗೆಲ್ಲ ಕೇಳಿದರು, ಇದಕ್ಕೆ ರಿಕ್ವೆಸ್ಟ್ ಮಾಡಿದರು. ಸದ್ಯಕ್ಕೆ ಅಟ್ಲೀಸ್ಟ್ ಆ ಕಾಂಪೌಂಡನ್ನು ಓಪನ್ ಮಾಡಿ ಏನು ಇವರು ತಿರುಗಾಡೋ ಜಾಗಕ್ಕಾರು ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂತ ಮಾತನ್ನು ಹೇಳಿದರು. ಅವ್ರು ಯಾವ ಕೆಲಸವನ್ನು ಭಾಳ ಕ್ರೂರವಾಗಿ, ಭಾಳ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಪ್ರಾಧಿಕಾರದವರು. ಈ ಯಾರು ಜಮೀನು ಬಿಟ್ಕೊಟ್ಟಿದ್ದಲ್ದೇ ಇವರು ಈ ಸಮಸ್ಯೆ ಕೂಡ ಅನುಭವಿಸ್ಬೇಕಾದಂಥದ್ದು ಇದೆಯಲ್ಲ, ಇದು ಭಾಳ ಕ್ರೂರವಾದಂಥ ಕೆಲಸ. ನೀನು ಯಾರಿಗೋಸ್ಕರ ವಿಮಾನ ನಿಲ್ದಾಣ ಮಾಡ್ತಾಯಿದ್ರು ನೀವು? ಕನಿಷ್ಠ 3 ಸುತ್ತ ಅವರು 30 ಅಡಿ, ಕನಿಷ್ಠ 30 ಅಡಿ ಬಿಟ್ಕೊಡ್ತೀವಿ ಅಂತ ಹೇಳಿದರು. ಬಂದರೆ ಮುಖ್ಯ ರಸ್ತೆ ಬಳಸ್ಕೊಂಬರಲ್ಲ, ಇನ್ನೇನು ಬೇರೆ ದಾರಿ ಇರಲಿಲ್ಲ, ಬಳಸ್ಕೊಂಡಾರು ಬರ್ತಾರೆ.
ಕನಿಷ್ಠ ಡಾಮರ್ ರಸ್ತೆ ಹೋಗಲಿ, ಒಂದು ಜಲ್ಲಿ ರಸ್ತೆನಾದರೂ ಮಾಡೋವಂಥ ಕೆಲಸ ಮಾಡಿದರೆ ಜನರಿಗೆ ಅನುಕೂಲ ಆಗ್ತಾಯಿತ್ತು. ಅದನ್ನು ಈ ಥರ ಮಾಡಿದ್ದಾರೆ. ಇದಕ್ಕೋಸ್ಕರ ಒಂದು ತಕ್ಷಣದಲ್ಲಿ ಜಿಲ್ಲಾಡಳಿತ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಜಾಗ ಬಿಡಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು, ರಸ್ತೆ ಬಿಡಿಸ್ಕೊಡುವಂಥ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ನಾವು ಆ ಕಾಂಪೌಂಡ್ ಎಲ್ಲಿ ಇವು ತಿರುಗಾಡಕ್ಕೆ ಬೇಕಾ ಅಷ್ಟು ಭಾಗವನ್ನು ಹೊಡ್ಕೊಂಡು ನಾವು ಹೋಗಬೇಕಾದಂಥ ಅನಿವಾರ್ಯತೆ ಬಂದಿದೆ. ಇದಕ್ಕೆ ಅವಕಾಶ ಅವ್ರು ಕೊಡಬಾರ್ದು. ನೀವು ಕೆರೆ ಕಟ್ಟೆ ನೀರು ತುಂಬಿಕೊಂಡಿದೆ ಮರ, ಅವರು ಒಂದು ಸ್ವಲ್ಪನಾದರೂ ಒಂದು ಆ ಕೆರೆ ಮೂಲೆಯಲ್ಲಾದರೂ ಸ್ವಲ್ಪ ಜಾಗ ಬಿಟ್ಟಾದರೂ ಕಾಂಪೌಂಡ್ ಹಾಕೋಬೋದಿತ್ತು. ಜನ ತಿರುಗಾಡಕ್ಕಾದ್ರೂ ಒಂಚೂರು ಸಲೀಸಾಗಿ ಅದು ಮಾಡಲಿಲ್ಲ. ಕರೆಕ್ಟಾಗಿ ಹೋಗಿ ನೀರಿನ ಹೋಗಿ ನೀರು ಒಳಗಡೆ ಸೇರಿಸೇ ಕಾಂಪೌಂಡ್ ಪಕ್ಕಕ್ಕೆ ಒಂದು ಜಾಗ ಬಂದಾಗ ಮನುಷ್ಯ ಹೋಗಕ್ಕಾಗಲ್ಲ ಬಿಡಿ. ಇದು ಇರೋಂಥ ಪರಿಸ್ಥಿತಿ. ಹಾಗಾಗಿ ಒಂದು ತಕ್ಷಣ 15 ದಿವಸದೊಳಗಡೆ ಅವರು ರಸ್ತೆ ಮಾಡಿಕೊಡ್ಬೇಕು. ಇಲ್ಲ ಅಂತ ಮತ್ತು ಈಗಾಗಲೇ ವ್ಯವಸಾಯ ಮಾಡ್ದಲೇ ಅವ್ರು ಆಗಿರುವಂಥ ಅನುಭವ ಏನು ನಷ್ಟ ಇದೆ ಅದಕ್ಕೊಂದು ಪರಿಹಾರ ಕಟ್ಕೊಡ್ಬೇಕು. ಇಲ್ಲ ಅಂತಂದರೆ ನಾವು ಈಗ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಕೂಡ ಹಾಕಬೇಕಾದ. ಈಗ ಸರ್ಕಾರದ ಇದ್ರ ಪ್ರಕಾರನೇ ಅವರು ದಾರಿ ಬಿಡಿಸ್ಕೊಡ್ಬೇಕಾದ್ರೆ ಯಾವುದೇ ದಾರಿಯನ್ನು ಕಟ್ಟಬಾರ್ದು. ರೈತರಿಗೆ ಬೇರೆಯವರಿಗೆ ಹೇಳುವಂಥ ಕಾನೂನು ಇವ್ರಿಗೂ ಅನ್ವಯ ಆಗಬೇಕು. ಕಾಲ್ದಾರಿ ಇರ್ಬೋದು, ಬಂಡಿ ದಾರಿ ಇರ್ಬೋದು, ಅದಕ್ಕೆ ಸರ್ಕಾರದ ಸುತ್ತೋಲನೆ ಇದೆ. ಬಿಡಿಸ್ಕೊಡ್ಬೇಕು ಅಂತೇಳಿ ತಹಸೀಲ್ದಾರಿಗೆ ಖುದ್ದಾಗಿ ಬಂದು ಬಿಡಿಸ್ಕೊಡ್ಬೇಕಾಗತ್ತೆ. ಅದು ತಕ್ಷಣ ಜಿಲ್ಲಾಡಳಿತ ಇವನ್ನು ಕ್ರಮವನ್ನು ತಗೋಬೇಕು. ಮತ್ತು ಪರಿಹಾರ ಹಿಂದೆ ನಷ್ಟ ಆಗ್ತಾ ಬಂದಿದೆ, ಕಾಂಪೌಂಡ್ ಕಟ್ಟಿದಾಗಿಂದ ಆದಂಥ ನಷ್ಟವನ್ನು ಆ ಸಂಬಂಧಪಟ್ಟಂಥ ರೈತರಿಗೆ ಕಟ್ಟಿಕೊಡ್ಬೇಕು. ಇದು ಮುಖ್ಯವಾದ 3 ಬೇಡಿಕೆಗಳನ್ನು ಇಟ್ಟಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಪ್ರಮೀಳಾ, ನಾಗರಾಜು, ಹೊನ್ನೇಗೌಡ, ಶಂಕರ್ ಇತರರು ಉಪಸ್ಥಿತರಿದ್ದರು. ಸರ್ಕಾರದ ಆಸ್ತಿಯನ್ನು ನಾಶಪಡಿಸಲು ಪುರಸಭೆ ಸದಸ್ಯರಿಗೆ ಯಾವ ನೈತಿಕತೆ ಇದೆ? ನಿಮಗೆ ಸದಸ್ಯರಾಗಿ ಇರಲು ಯಾವ ನೈತಿಕತೆ ಇಲ್ಲ ಎಂದು ಕರವೇ ಅಧ್ಯಕ್ಷ ಚಂದ್ರಶೇಖರ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪುರಸಭೆ ಸಾರ್ವಜನಿಕರ ಆಸ್ತಿ. ಆದರೆ ಈಗ ಬಂದಿರುವ ಎಲ್ಲ ಸದಸ್ಯರು ನಮ್ಮನೆಯ ಆಸ್ತಿ ಎಂದು ಸರ್ಕಾರದ ಆಸ್ತಿಯನ್ನು ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಅವುಗಳನ್ನು ನಾಶಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ? ಬೇಲೂರು ಪಟ್ಟಣದ ಜನರ ಅಭಿವೃದ್ಧಿಗಾಗಿ, ಸರ್ವತೋಮುಖ ಬೆಳವಣಿಗೆಗೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೇವೆ ಹೊರತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತೆಗೆದು ಸಂಘರ್ಷ ಮಾಡಲು ಅಲ್ಲ ಎಂದು ಹೇಳಿದರು. ಇದು ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಬೇಲೂರು ತಾಲೂಕು ಬಹಳ ಶಾಂತಿಯುತವಾದ ತಾಲೂಕು. ನೆನ್ನೆ ನೋಡಿದ್ದೀವಿ ನಾವು. ಇಲ್ಲಿ ಬಂದಂಥ ಏನು 23 ಜನ ಸದಸ್ಯರು ನಡ್ಕೊಂಡ ರೀತಿ, ಆ ಒಳಗಡೆ ಒಂದು ದೇವಸ್ಥಾನ, ಅದು ಏನು ಪುರಸಭೆ ಅಂದರೆ 23 ವಾರ್ಡಿನ ಜನಗಳ ಒಂದು ದೇವಸ್ಥಾನದಲ್ಲಿ ಏನು ಕೆಲವೊಂದು ಜನ ಸದಸ್ಯರುಗಳು ವೈಯಕ್ತಿಕ ವಿಚಾರನ ಇಲ್ಲ, ಅದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿದ್ದ ವಿಚಾರಗಳು. ಯಾಕಂದರೆ ನಾವು ಗೊತ್ತಾಗಿದೆ, ನೋಡ್ತಾನೆ ಇದ್ದೀವಿ. ಇದು ಒಂದು ಬಾರಿ ಅಲ್ಲ, ಪುರಸಭೆ ಯಾರ ಮನೆ ಆಸ್ತಿನೂ ಅಲ್ಲ. ಅದು 23 ಜನರ ಆಸ್ತಿ ಅಲ್ಲ ಪುರಸಭೆ. ಅದು ಇದು ಬೇಲೂರು ನಗರದ ಪಟ್ಟಣದ ಆಸ್ತಿ. ಅದು ಇವರು ಇವತ್ತು ಸದಸ್ಯರಿರ್ತಾರೆ, ನಾಳೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ನೀತಿಗಳನ್ನ ಜನಗಳು ಗಮನಿಸ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಬೇಲೂರಿನ ಪುರಸಭೆ ಜನಗಳು ತಕ್ಕ ಪಾಠಗಳನ್ನ ಕಲಿಸ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ನಡೆ ನುಡಿಗಳನ್ನ ಜನಗಳು ಆಲಿಸ್ತಿದ್ದಾರೆ. ಇವತ್ತು ಮೀಡಿಯಾ ದೊಡ್ಡ ಮಟ್ಟದಲ್ಲಿದೆ, ಎಲ್ಲ ನೋಡ್ತಾ ಇದ್ದಾರೆ, ನಾವು ಗಮನಿಸ್ತಾ ಇರ್ತಾರೆ. ನಾವು ನೋಡ್ತಾ ಇದೀವಿ ಅಲ್ಲಿ ಒಳಗಡೆ ಏನು ಇವ್ರ ಮನೆ ಆಸ್ತಿನ ನೋಟ ಹೊಡೆಯೋದು, ಚೇರ್ ಎಳೆಯೋದು, ಬೈಕ್ ಹೊಡೆದಾಕೋದು. ಯಾರ ಮನೆ ಆಸ್ತಿ ಇದು? ಇಲ್ಲಿದ್ದಂಥ ಏನು ಪುರಸಭೆಯ ಏನು ಮುಖ್ಯಾಧಿಕಾರಿಗಳು ಕಣ್ಮುಚ್ಚೆ ಕೂತಿದಾರ. ಪೊಲೀಸ್ ಇಲಾಖೆ ಏನು ಮಾಡ್ತಾರೆ, ಸುಮಟ ಕೇಸನ್ನು ಅವ್ರ ಮೇಲೆ ದಾಖಲೆ ಮಾಡಿ ಏನು ಪುರಸಭಾ ಅಧಿಕಾರಿ ಅಧ್ಯಕ್ಷ ಮತ್ತೆ ಮುಖ್ಯಾಧಿಕಾರಿ ಅವರಿಗೆ ಒಂದು ಕಂಪ್ಲೇಂಟ್ ಕೊಡೋ ಮುಖಾಂತರ ಅವ್ರಿಗೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು. ಇದು ಒಂದ್ಸಲ ಅಲ್ಲ, ಇದು ಪುರಸಭೆ ಆಸ್ತಿನ ಹಾಳು ಮಾಡಕ್ಕೆ ಇವರೇ ಅಲ್ರಿ, ಇದು ಸಾರ್ವಜನಿಕ ಆಸ್ತಿ. ಅದು ಇವ್ರು ಯಾರು ಹಾಳು ಮಾಡಕ್ಕೆ ಅದನ್ನ? ಈ ಕೂಡಲೇ ಮುಖ್ಯಾಧಿಕಾರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾರು ಅಲ್ಲಿ ಪುರಸಭೆಯ ಉಪಕರಣಗಳನ್ನ ಹೊಡೆದಾಕಿದ್ದಾರೆ, ದ್ವಂದ್ವ ಮಾಡಿದ್ದಾರೆ, ಅದೇನ್ರಿ ಭಾಷೆ ಅದ ಅವ್ರದ್ದು? ನಾಚಿಕೆ ಮಾನ ಮರಿದಿಲ್ವಾ? ನಾವು ಜನಪ್ರತಿನಿಧಿಗಳಿಂದ ಪರಿಜ್ಞಾನ ಇಲ್ಲ ಅವ್ರಿಗೆ. ಎಲ್ಲಿ ಕೂತ್ಕೊಂಡು ಏನು ಮಾತಾಡಬೇಕು, ಯಾವ ರೀತಿ ಮಾತಾಡ್ಬೇಕಂತ ಪರಿಜ್ಞಾನ ಇಲ್ದ್ರೆ ಇವರೊಬ್ಬರು ಕೌನ್ಸಿಲರ್ ಇರ್ರಿ, ಇವರು ಸದಸ್ಯರ, ಇವರೆಲ್ಲ ಅವ್ರಿಗೆ ಸದಸ್ಯರಾಕ ಅನ್ಲಾಯಕ ಅವರೆಲ್ಲ. ಈ ಕೂಡಲೇ ಅವರು ಅವ್ರ ಕೈಲಿ ಸದಸ್ಯನ ನಿಭಾಯಿಸೋಕ್ಕಾಗಲಿಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ. ಅವರು ಏನು ಇಲ್ಲಿನ ಜನಗಳೇನು ಕಣ್ಮುಚ್ಚಿ ಕೂತಿಲ್ಲ, ನಿಮ್ಗೆಲ್ಲ ಪಾಠಗಳನ್ನ ಕೇಳ್ತಾ ಕೂತಿಲ್ಲ ಜನಗಳೆಲ್ಲ. ಈ ಕೂಡಲೇ ಎಚ್ಚರಿಕೆ ನೀವೆಲ್ಲ. ಮುಂದಿನ ದಿನಗಳು ಏನು ಸಾಮಾನ್ಯ ಸಭೆಗಳು ನಡೆದ ಸಂದರ್ಭದಲ್ಲಿ ಗೌರವತೆ ನಡ್ಕೋಬೇಕು. ನೀವೆಲ್ಲ ಗೌರವತೆ ನಡ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣೆಗೆ ಏನು ಪುರಸಭೆ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ. ನಿಮ್ಮ ಮುಂದೆ ಇವರು ಎಚ್ಚರಿಕೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಮಾಳೆಗೆರೆ ತಾರಾನಾಥ್, ಕಾರ್ಯದರ್ಶಿ ಅಬ್ದುಲ್ ಖಾದರ್, ಮುಖಂಡರಾದ ಪ್ರಸನ್ನ, ಮೋಹನ್, ಚಂದ್ರು, ಪ್ರಗತಿ, ಲೋಕೇಶ್, ಧರ್ಮ, ಅಶ್ವಥ್, ಮಮತಾಜ್,
ಗಂಗಾರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಇದೀಗ ಜಾಹೀರಾತು. ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ. ಹಾಸನದ ನಂಬರ್ 1 ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ. ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ. ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ನರರೋಗ, ಮೂಳೆ ತಜ್ಞರು, ಕ್ಯಾನ್ಸರ್, ENT, ಯೂರಾಲಜಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿ, ಟ್ರೂಮಾ ಸೆಂಟರ್, ಜನರಲ್ ಸರ್ಜನ್, ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್, MICU ಮತ್ತು NICU ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ. ದಿನದ 24 ಗಂಟೆಯೂ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ. ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕ್ಸ್ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ. ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್, ಗಂಧಕೋಟೆ ಮುಂಭಾಗ, ಆರ್ಸಿ ರಸ್ತೆ, ಹಾಸನ. ಫೋನ್ ನಂಬರ್ 08172 265033 884022 446. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮ್ಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060 133 333.
ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ, ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ. ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು. ಮತ್ತು ನಂತರ ನೀವು ನನ್ಗೆ ನಮ್ ಗಿಫ್ಟ್ ಕೊಟ್ರಿ. ಕಚಿಕ್ ಕಚಕ್ ಕಚಕ್. ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ದಲಿತ ಅಧಿಕಾರಿಗೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಅಪಮಾನಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ದಲಿತ ಪರ ಸಂಘಟನೆ ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಗ್ರೇಡ್ 2 ತಹಸೀಲ್ದಾರರಾದ ಸ್ವಾಮಿ ಅವರನ್ನು ಸಕಲೇಶಪುರ ಉಪವಿಭಾಗ ಅಧಿಕಾರಿ ರಾಜೇಶ್ ಅವರು ರಾಮನಾಥಪುರ ನಾಡ ಕಚೇರಿ ಆವರಣದಲ್ಲಿ ಅವಮಾನಿಸಿ ಕಂದಾಯ ಇಲಾಖೆ ವಾಹನದಿಂದ ಕೆಳಗಿಳಿಸಿ ಹೊರಹೋಗುವಂತೆ ಸೂಚಿಸಿ ನಿಂದಿಸಿದ್ದಾರೆ. ಅವರ ಈ ಕೃತ್ಯದಿಂದ ದಲಿತ ವರ್ಗದ ಅವಮಾನವಾಗಿದ್ದು, ಈ ಕೂಡಲೇ ಸಕಲೇಶಪುರ ಉಪವಿಭಾಗಾಧಿಕಾರಿಯನ್ನು ಅಮಾನತು ಮಾಡಬೇಕು ಹಾಗೂ ಪ್ರತಿಭಟನೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸಿ ದಲಿತ ಸಮುದಾಯದ ಮನವಿಯನ್ನು ಆಲಿಸಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರ ಬಲವಾದ ನೆಲೆಯಲ್ಲಿ ನಿಂತಿದೆ. 2028ರವರೆಗೂ ನಮ್ಮದೇ ಆಡಳಿತ ಇರುತ್ತದೆ ಎಂದು ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಾಹಿದ್ ಹೇಳಿದರು. ಮೊನ್ನೆ ತಾನೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಐಸಿಸಿ ಅಧ್ಯಕ್ಷರ ಸೂಚನೆಯಂತೆ ನನ್ನನ್ನು ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸರ್ಕಾರದಲ್ಲಿ ಕೂಡ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಈಗಾಗಲೇ 6 ಜಿಲ್ಲೆಗಳ ಪ್ರವಾಸವನ್ನು ಕೈಗೊಂಡು ಏನು ನಮ್ಮ ಕಾರ್ಮಿಕರ ಸಮಸ್ಯೆಗಳೇನಿದೆ, ಸುಮಾರು 50 ಲಕ್ಷದಷ್ಟು ಸಂಘಟಿತ ಕಾರ್ಮಿಕರಿದ್ದಾರೆ. 2 ಕೋಟಿಯಷ್ಟು ಅಸಂಘಟಿತ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಾರ್ಮಿಕರಂದರೆ ಬಹುಶಃ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಕೃಷಿ ಅಥವಾ ಕೂಲಿ ಕಾರ್ಮಿಕರಾಗಿ ಮನೆ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹಾವು ಹಿಡಿಯತಕ್ಕಂಥವರು ಎಲ್ಲರನ್ನ ಕೂಡ ಕೆಲಸಗಾರರನ್ನಾಗಿ ಪರಿಗಣಿಸಿ ಅವರ ಜೀವಕ್ಕೆ ಅಪಾಯವಾದಂಥ ಸಂದರ್ಭಗಳಲ್ಲಿ ಮತ್ತು ಏನಾದರೂ ಅನಾಹುತ ಆದರೆ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಾರ್ಮಿಕ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಇಡೀ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಕಾರ್ಮಿಕರ ಸಮಸ್ಯೆಗಳೇನಿದೆ, ಕಾರ್ಮಿಕರಿಗೆ ಸರ್ಕಾರದಿಂದ ಯಾವ ರೀತಿಯ ಸವಲತ್ತುಗಳನ್ನು ಕೊಡಬೇಕು ಮತ್ತು ಏನು ಕನಿಷ್ಠ ವೇತನವನ್ನು ನಿಗದಿಪಡಿಸಿ ಯಾರು ಕನಿಷ್ಠ ವೇತನವನ್ನು ನೀಡ್ತಾ ಇಲ್ಲ ಅಂಥ ಫ್ಯಾಕ್ಟ್ರಿಗಳಿರ್ಬೋದು ಅಥವಾ ಮಾಲಕರಿರ್ಬೋದು ಅವರ ಮೇಲೆ ಆ್ಯಕ್ಷನನ್ನು ತಗೊಳ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಕನಿಷ್ಠ ವೇತನ ಕೊಡುವುದರಲ್ಲಿ ದೆಹಲಿ ಮತ್ತು ಕರ್ನಾಟಕ ಮುಂಚೂಣಿಯಲ್ಲಿದೆ. ಎಲ್ಲ ಕಾರ್ಮಿಕರು ಏನು ನಮ್ಮ ಕಾರ್ಮಿಕರು ಶ್ರಮಜೀವಿಗಳು ಏನು ಶ್ರಮ ವಹಿಸ್ತಾರೆ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಅವರ ಶ್ರೇಯಾಭಿವೃದ್ಧಿಗೆ
ಅವರ ರಕ್ಷಣೆಗೆ ಮತ್ತು ಅವರಿಗೆ ಅನ್ಯಾಯವಾದಾಗ ನಮ್ಮ ಕಾರ್ಮಿಕರ ಪರವಾಗಿ ಸರ್ಕಾರ ನಿಲ್ತದೆ. ಆ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರ ಜೊತೆಯಲ್ಲಿ ನನಗೆ ಕೂಡ ಅಧ್ಯಕ್ಷನಾಗಿ ಕನಿಷ್ಠ ವೇತನ ಎಷ್ಟಿರಬೇಕು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು 2.5 ಕೋಟಿಯಷ್ಟು ನಮ್ಮ ಕಾರ್ಮಿಕರು ರಾಜ್ಯದಲ್ಲಿದ್ದಾರೆ. ಅವರ ಆರೋಗ್ಯಕ್ಕೆ ಇರ್ಬೋದು, ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅವರ ಶ್ರೇಯಾಭಿವೃದ್ಧಿಗೆ ದುಡಿಯತಕ್ಕಂಥ ಸರ್ಕಾರ ಕಾರ್ಮಿಕ ಪರವಾಗಿರ್ತಕ್ಕಂಥದ್ದು, ರೈತರ ಪರವಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರು, ಅದೇ ರೀತಿ ನಮ್ಮ DK ಶಿವಕುಮಾರ್ ಅವರು ಮತ್ತು ಸಂತೋಷ್ ಲಾಡ್ ಅವರು ಎಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಲ್ಲಿ ಒಳ್ಳೆಯ ಆಡಳಿತವನ್ನು ನೀಡಿ ಜನಪರವಾದಂಥ ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಜನ ಮನಸ್ಸಿಗೆ, ಜನಸಾಮಾನ್ಯರ ಮನೆಗೆ ಸರ್ಕಾರ ತಲುಪಿದೆ. ಪ್ರತಿಯೊಂದು ಮನೆಗೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯವನ್ನು ಸರ್ಕಾರದ್ದು ಪಡೆಯತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಪಂಚ ಗ್ಯಾರಂಟಿಯನ್ನು ನಮ್ಮ ಸರ್ಕಾರ, ನಮ್ಮ ಪಕ್ಷ ಘೋಷಣೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದವರು ಜೊತೆಯಲ್ಲಿ JDSನವರು ಭಾಳ ಟೀಕೆಯನ್ನು ಮಾಡಿದರು. ಇದು ಆಗತಕ್ಕಂಥ ಕೆಲಸ ಅಲ್ಲ ಅಂತೇಳಿ, ಇದು ಆಗಲ್ಲ, ಸರ್ಕಾರ ಇದರಿಂದ ಹಿಂದೆ ಹೋಗಬೇಕಾಗ್ತದೆ, ಇದು ಸುಳ್ಳು ಪ್ರಚಾರ ಅಂತೇಳಿ. ಬಹುಶಃ ಅದನ್ನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ಸಹಕಾರದೊಂದಿಗೆ ಮತ್ತು ಎಲ್ಲ ಸಂಪುಟದ ಸಚಿವರ ಬೆಂಬಲದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಯನ್ನು ನಾವು ಜಾರಿಗೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷದವರು ಬಿಹಾರದಲ್ಲಿ, ದೆಹಲಿಯಲ್ಲಿ ಮತ್ತು ಇತರ ರಾಜ್ಯದಲ್ಲಿ ಕೂಡ ಇದನ್ನೇ ನಕಲು ಹೊಡೆಯತಕ್ಕಂಥ ಒಂದು ವ್ಯವಸ್ಥೆ ಆಗಿದ್ದರೆ, ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಇತರರಿಗೆ ಮಾದರಿಯಾಗಿದೆ. ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸರ್ಕಾರ ಕರ್ನಾಟಕ ಸರ್ಕಾರ. ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಈಗ ವಿದೇಶದಲ್ಲಿ ಕೂಡ. ಇವತ್ತು ಬಸ್ಸಿನಲ್ಲಿ ಪ್ರಯಾಣಿಸ್ತಕ್ಕಂಥ ಶಕ್ತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ನಮ್ಮ ಈ ರಾಜ್ಯ ಸರ್ಕಾರಕ್ಕೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಇವತ್ತು KSRTCಯಲ್ಲಿ ನಮ್ಮ ಸಹೋದರಿಯರು ಎಷ್ಟು ಪ್ರಯಾಣ ಬೆಳೆಸ್ತಾರೆ, ಜೊತೆಯಲ್ಲಿ ದೇವಸ್ಥಾನಗಳಲ್ಲಿ ಜನ ತುಂಬಿ ತುಳುಕತಕ್ಕಂಥದ್ದು, ಅದರ ಜೊತೆಯಲ್ಲಿ ಹಣಕಾಸಿನ ವ್ಯವಸ್ಥೆಗಳು ಕೂಡ ಸಕ್ರಿಯವಾಗಿ ಚಲಾವಣೆಯಲ್ಲಿ ಇರತಕ್ಕಂಥದ್ದು, ಅದು ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸ್ತದೆ. ರಾಜ್ಯದ ಅಭಿವೃದ್ಧಿ ಕೂಡ ಇದೊಂದು ಪೂರಕವಾದಂಥ ಕೆಲಸ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ. ಬಹುಶಃ ಇವತ್ತು ವಿರೋಧ ಪಕ್ಷದವರು, ಪ್ರಮುಖವಾಗಿ ನಮ್ಮ ಮೈಸೂರಿನ MP ಅವರು ಮತ್ತಿತರರೆಲ್ಲ ಮಾತನಾಡ್ತಕ್ಕಂಥ ಒಂದು ರೀತಿಗಳನ್ನು ನೋಡಿದರೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮಾನ ಮರ್ಯಾದೆ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ಕೇಳಬೇಕಾಗ್ತದೆ. ಇವತ್ತು ಸನ್ಮಾನ್ಯ ಅಶೋಕ್ ಅವರು DK ಶಿವಕುಮಾರ್ ಅವರನ್ನ ಟೀಕೆ ಮಾಡ್ತಾರೆ. ಇವರು ವಿರೋಧ ಪಕ್ಷದವರು ಯಾವುದಾದ್ರೂ ಒಂದು ಒಳ್ಳೆಯ ಸಲಹೆಗಳನ್ನು ಸರ್ಕಾರಕ್ಕೆ ಕೊಡುವುದಿಲ್ಲ. ಸರ್ಕಾರ ಇವತ್ತು ಬೀಳ್ತದೆ, ಸರ್ಕಾರ ನಾಳೆ ಬೀಳ್ತದೆ, 2.5 ವರ್ಷಗಳಿಂದ ಇದನ್ನೇ ಹೇಳ್ತಾ ಇದ್ದಾರೆ. ಬಹುಶಃ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ತೊಂದರೆ ಸರ್ಕಾರಕ್ಕಿಲ್ಲ. ಈ ಸರ್ಕಾರ 5 ವರ್ಷಗಳ ಕಾಲ ಒಳ್ಳೆಯ ಆಡಳಿತವನ್ನು ಕೊಟ್ಟು ಬರುವ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರ್ತದೆ. ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಗೊಂದಲ ಇರ್ಬೋದು, JDSನಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಇದೆಲ್ಲ ಕೇವಲ ಅಧಿಕಾರಕ್ಕಾಗಿ ಮಾತ್ರ ಅವರು ಉಪಯೋಗಿಸ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದವರಿಗೆ, ವಿಶೇಷವಾಗಿ BJP ಮತ್ತು JDSನ ನಾಯಕರುಗಳಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಮಾತಿಗೆ ಹಿಡಿತಾ ಇರಲಿ. ನಮ್ಮ MLA ಬಗ್ಗೆ ಏನು ಹೇಳ್ತಾರೆ ಅವರು, MLA ತಾಯಿ ಬಗ್ಗೆ ಮಾತಾಡ್ತಕ್ಕಂಥ ಒಂದು MP ಅವರು ಕನಿಷ್ಠ ಸೌಜನ್ಯ, ಭಾರತ ಮಾತೆ ಮಕ್ಕಳು ಅಂತ ಹೇಳ್ತಕ್ಕಂಥ ಅವರಿಗೆ, ದೇಶಪ್ರೇಮಿಗಳು ಅಂತ ಹೇಳುವಂಥ ಅವರಿಗೆ ಒಂದು ತಾಯಿಯನ್ನು ಗೌರವಿಸ್ತಕ್ಕಂಥ ಕನಿಷ್ಠ ಸೌಜನ್ಯ ಇಲ್ಲದಂಥ ಒಬ್ಬ MP ಮೈಸೂರಿನಲ್ಲಿ ಮುಂಚೆ ಇದ್ರು ಅಂತ ಹೇಳಿದರೆ ನಮಗೆ ನಾಚಿಕೆ ಆಗ್ತದೆ. ಬಹುಶಃ ಎಲ್ಲರೂ ಕೂಡ ಸಭ್ಯತೆಯನ್ನು ಮೀರದೆ ಒಳ್ಳೆಯ ರೀತಿಯಲ್ಲಿ ಸಭ್ಯತೆಯಿಂದ ವರ್ತಿಸಬೇಕಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಅವರಿಗೆ ಮಾಡ್ತೇನೆ. ನೀವು ಒಳ್ಳೆಯ ಸಲಹೆ ಕೊಡಿ, ಸರ್ಕಾರಕ್ಕೆ ಪರವಾದಂಥ ಅಭಿಪ್ರಾಯಗಳನ್ನು ಕೊಡಿ. ಸರ್ಕಾರ ಜನಪರವಾದಂಥ ಸೇವೆ ಮಾಡಲಿಕ್ಕೆ ಅಥವಾ ಆಡಳಿತ ಮಾಡಲಿಕ್ಕೆ ಅಥವಾ ಜೊತೆಯಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಸಲಹೆ ಕೊಡೋದು ಬಿಟ್ಟು, ಸರ್ಕಾರ ಇವತ್ತು ಬೀಳ್ತದೆ, ಸರ್ಕಾರ ನಾಳೆ ಬೀಳ್ತದೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯ ಬಿಡ್ತಾರೆ, ಸಿದ್ದರಾಮಯ್ಯ ಬಿಡುವುದಿಲ್ಲ, ಎಲ್ಲವನ್ನೂ ಇವರೇ ಹೇಳ್ತಾರೆ. ನಮ್ಮ ಪಕ್ಷದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ, ಸಲಹೆ ಕೊಡಲಿಕ್ಕೆ ತಾವು ದಯವಿಟ್ಟು ಬರಬೇಡಿ. ಅದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ರಾಜ್ಯ ನಾಯಕತ್ವ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಇದೆ. DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಚೆನ್ನಾಗಿದ್ದಾರೆ. ಅದನ್ನು ಉಳಿಹಿಂಡತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು ಮಾಡ್ತಾರೆ. ಅವರು ಹಗಲುಗನಸಲ್ಲಿದ್ದಾರೆ. ಖಂಡಿತವಾಗಿಯೂ 2028ರವರೆಗೆ ಇದೇ ಸರ್ಕಾರ ಇರ್ತದೆ.
ನಮ್ಮದೇ ಸರ್ಕಾರ ಇರ್ತದೆ, ಯಾವುದೇ ಹಗಲುಗನಸು ಕಾಣಬೇಡಿ. ನಿಮ್ಮ ಇಡಿ ಆಗಲಿ, CBI ಆಗಲಿ, DK ಶಿವಕುಮಾರನ್ನಾಗಲಿ, ಸಿದ್ದರಾಮಯ್ಯರವನ್ನಾಗಲಿ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಹೇಳಿ, ಇವತ್ತು ಏನು ಚುನಾವಣೆಯ ಸಂದರ್ಭದಲ್ಲಿ BJPಯವರಿಗೆ ಒಂದು ಇದಿದೆ, ಶಾಸಕರನ್ನು ಹಣ ಕೊಟ್ಟು ಖರೀದಿ ಮಾಡಬಹುದು, ಅಥವಾ CBI ಅಥವಾ EDಯನ್ನು ಇಟ್ಟುಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಕಡೆ ಸೆಳಿಬೋದು ಅಂತ ಹೇಳ್ತಕ್ಕಂಥ ಒಂದು ಕೆಟ್ಟ ಆಲೋಚನೆ ಇದೆ. ಬಹುಶಃ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಈ ದೇಶದ ಜನತೆ, ಈ ದೇಶದ ಆಡಳಿತ ಮತ್ತು ನ್ಯಾಯಾಂಗ ಇಲಾಖೆ ಸೂಕ್ತವಾದಂಥ ಕ್ರಮ ಕೈಗೊಳ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಚಾಟಿ ಬೀಸ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ, ನ್ಯಾಯಾಂಗ ಇಲಾಖೆ. ಬಹುಶಃ ರಾಜ್ಯದಲ್ಲಿ ಕೂಡ ಜನ BJPಯ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೇಳತಕ್ಕಂಥ ಕೆಲಸ ಬಂದಿದೆ. 2 ಕೋಟಿ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದರು. ಈವರೆಗೆ 51,000 ಜನರಿಗೆ ಉದ್ಯೋಗ ಕೊಟ್ಟು ಅದನ್ನು ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ. ವಾರ್ಷಿಕವಾಗಿ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡಬೇಕಿತ್ತು. ಅದು ಬಿಟ್ಟು ನಿರುದ್ಯೋಗವನ್ನು ಸೃಷ್ಟಿ ಮಾಡಿ ಭಾರತದಲ್ಲಿರ್ತಕ್ಕಂಥ ಏನೇನು ದೊಡ್ಡ ದೊಡ್ಡ ಕಂಪನಿಗಳಿದೆ ಅದನ್ನೆಲ್ಲ ಅದಾನಿ ಅಂತವರಿಗೆ ಮಾರಾಟ ಮಾಡಿ ಈ ದೇಶದ ಆಸ್ತಿಗಳನ್ನು, ಕಾಂಗ್ರೆಸ್ ಪಕ್ಷ ಮಾಡಿದಂಥ ದೊಡ್ಡ ದೊಡ್ಡ ಉದ್ದಿಮೆಗಳನ್ನು ಅದಾನಿ ಅಂತ ಅವರಿಗೆ ಮಾರಾಟ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿಯವರ ದೊಡ್ಡ ಸಾಧನೆ. ಮತ್ತು ವಿದೇಶ ಪ್ರಯಾಣಕ್ಕೆ ತಗೊಂಡೋದು. ಇವತ್ತು ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ, ಮುಸಲ್ಮಾನರ ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ಮಾತೆತ್ತಿದರೆ ಹಿಂದೂ ಮುಸ್ಲಿಂ, ಮಾತೆತ್ತಿದರೆ ಹಿಂದೂ ಮುಸ್ಲಿಂ. ನಮಗೆ ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಹಿಂದೂ ಮುಸ್ಲಿಂ ಎಲ್ಲ ಬೇಕಾಗಿರೋದು. ಜನರ ಕಲ್ಯಾಣ ಏನು ಇವತ್ತು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ 2,000 ರೂಪಾಯಿ ಸಹೋದರಿಯರಿಗೆ, ಬಸ್ಸಲ್ಲಿ ಹೋಗ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ 200 ಯೂನಿಟ್ ಕೊಡ್ತಕ್ಕಂಥದ್ದು, ಈ ಥರದ ಕೆಲಸಗಳನ್ನು ಮಾಡಿ ಜನ ಬೆಂಬಲವನ್ನು ತಗೊಳ್ಬೇಕೇ ವಿನ ಕೋಮು ಪ್ರಚೋದನೆಯನ್ನು ಮಾಡಿ ತಗೊಳ್ಳೋದು ಭಾಳ ತಪ್ಪು. ಇದು ದೇಶಕ್ಕೆ ಮಾರಕವಾದಂಥದ್ದು. ಇದು ಆಗಬಾರ್ದು. ಜೊತೆಯಲ್ಲಿ ಇವತ್ತೇನು ವೋಟ್ ಚೋರಿ ಮಾಡ್ತಾ ಇದ್ದಾರೆ, ಶಾಸಕರನ್ನು ಕದಿಯತಕ್ಕಂಥ ಕೆಲಸ ಮಾಡ್ತಾರೆ, ಜೊತೆಯಲ್ಲಿ ಓಟನ್ನು ಕದಿಯತಕ್ಕಂಥದ್ದು. ಅದಕ್ಕಾಗಿ ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಜೊತೆಯಲ್ಲಿ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲದೊಂದಿಗೆ ಮತ್ತು ನಮ್ಮೆಲ್ಲ ನಾಯಕರುಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕನಿಷ್ಠ 5 ಲಕ್ಷದಷ್ಟು ನಾವು ಸಹಿ ಸಂಗ್ರಹವನ್ನು ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಬೂತಿನಿಂದ ಕನಿಷ್ಠ 200 ಜನರ ಸಹಿಯನ್ನು ಸಂಗ್ರಹ ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇದು ಗಮನ ಸೆಳೆಯತಕ್ಕಂಥದ್ದು. ನೀವು ಮತವನ್ನು ಕಳ್ಳತನ ಮಾಡಬೇಡಿ. ಮತದಾನ ಪ್ರತಿಯೊಬ್ಬನ ಹಕ್ಕು. ಅದನ್ನು ಒಳ್ಳೆಯ ರೀತಿಯಲ್ಲಿ ಯಾರಿಗೆ ಜನ ಬೆಂಬಲ ಇದೆ, ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಬರತಕ್ಕಂಥ ಜನ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ, ಅದೇ ಸರ್ಕಾರ ಇರಬೇಕೇ ವಿನ ಕದ್ದು ಮುಚ್ಚಿಕೊಂಡು ಅಥವಾ ಮತದಾನವನ್ನು ಕದ್ದು ಮಾಡತಕ್ಕಂಥ ಕೆಲಸ ತಪ್ಪು. ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯ ಎಲ್ಲ ನಮ್ಮ ನಾಯಕರು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು, ಪರಾಜಿತ ಅಭ್ಯರ್ಥಿಗಳು ಮತ್ತು ಸಂಸತ್ ಸದಸ್ಯರು ಎಲ್ಲರೂ ಸೇರಿ ಕನಿಷ್ಠ 5 ಲಕ್ಷದಷ್ಟು ಸಹಿ ಸಂಗ್ರಹವನ್ನು ಮಾಡಿ KPCCಗೆ ವರದಿಯನ್ನು ಕೊಡಲಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡರಾದ ದಿನೇಶ್, ಮಂಜುನಾಥ್ ಶರ್ಮಾ, ಶಿವಕುಮಾರ್, ರಾಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ, RSS ಪಥಸಂಚಲನ ನಿರ್ಬಂಧಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ. ಮತ್ತು ಪರಿಸರ ಉಳಿಸೋಣ, ಜೀವ ಸಂಕುಲ ಕಾಪಾಡೋಣ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದಲ್ಲಿ PM ನರೇಂದ್ರ ಸ್ವಾಮಿ ಕರೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.